ಬಟ್ ಹೇಳ್ದೆ ಅಷ್ಟೇ ಖುಷಿ. ಹಿಂಗೆ ಅಂತ ಅಂದರೆ ಬೆನ್ನಿಗೆತ್ತಿದ ಬೇತಾಳ ಅಂದರೆ ಬೇತಾಳ ಎಲ್ಲದರಲ್ಲೂ ಅಷ್ಟೇ. ಇವಾಗ ಅಲ್ಲೊಂದು ಕಾರ್ ನಿಂತಿದೆ, ಇವ್ರು ಹೆಂಗೆ ಹೋಗ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಸಿನಮನ್, ಜಿಂಜರ್, ಮಸಾಲಾ ಟೀ ಆ್ಯಂಡ್ ಕಾರ್ಡಮಮ್ ಟೀ. ಸೊ ಇದು ಒಂದು ಕ್ಯಾಫೆಟೇರಿಯಾ. ಮತ್ತೆ ಇನ್ನೊಂದ್ಸತಿ ರೀಟ್ರೈ. ನೋಡಿ ಜೋರು ಮಳೆ ಇವಾಗ ಕಾಣಿಸುತ್ತೆ. ಮಳೆ ಜೊತೆ ಅಮ್ಮ ಐಸ್ ಕ್ರೀಮ್ ತಿಂತವಳೆ. ನಾನೇನೋ ಸರ್ಪ್ರೈಸ್ ಕೊಡ್ತಾ ಇಲ್ಲ, ಕರ್ಕೊಂಡ್ಬಂದಿರೋದೇ ಸರ್ಪ್ರೈಸ್ ಅಷ್ಟೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಯಿತು ಆ್ಯಕ್ಚುಲಿ. ಸೊ ಈಗ ನಾವು ಲಂಚ್ ಹೋಗೋಣ ಅಂತ ಇದ್ದೀವಿ. ದಿಸ್ ಈಸ್ ಮೈ ಟುಡೇಸ್ ಔಟ್ಫಿಟ್. ಕಮ್ ಲೆಟ್ಸ್ ಗೋ. ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ, ಬಟ್ ಚಳಿ ಏನಿಲ್ಲ. ಚಳಿ ಇಲ್ಲ, ಮಳೆ ಸುರಿತಾನೆ ಇದೆ. This is our resort. So overall ಹಿಂಗಿದೆ. ಗಾಡಿ ಗೈಸ್ ಹೆಂಗ್ ಹೊಡಿತಾರ ಗೊತ್ತಾ ಅಂಕಲ್, ಕ್ರೇಜಿ ಡ್ರೈವ್ ಮಾಡ್ತಾರೆ. ಹೆಂಗಿದೆ ಅಂದ್ರೆ ಫುಲ್ಲು ನೀರು. ಹೆಂಗ್ ಹೋಗೋದು ಸ್ಲಿಪ್ಪರ್ ಹಾಕೊಂಡು? ಜಾರ್ತಾ ಇದೆಯಾ? ಲೈಟಾಗಿ ಜಾರ್ತಾ ಇದೆ ಗಾಯ್ಸ್. ಇದು ಅಡ್ವೆಂಚರ್ ಝೋನ್ ಅಂತೆ. ಇದೇನು ಅಂದ್ರೆ ಮಳೆ ಬೇರೆ ಬರ್ತಾ ಇದೆ. ಅಲ್ವಾ, ಇದು ನಮ್ದು. ಇಲ್ಲೇ ನಮ್ಮ ರೂಮ್ ಈ ತರ ಇದೆ ಗೈಸ್. ಈ ತರನೇ ನಮ್ಮ ರೂಮು. ಪಿಲ್ಲರ್ಸ್ ಮೇಲೆ ನಿಲ್ಸಿದಾರಲ್ಲ ಪಿಲ್ಲರ್ ಮೇಲೆ. ಅದು ಗೈಸ್ ಮಳೆ ಮಾತ್ರ ಕಾಣಿಸ್ತಿದ್ಯೋ ಇಲ್ವೋ ನಿಮಗೆ ಗೊತ್ತಿಲ್ಲ, ಹೆವಿ ಮಳೆ. ಗೈಸ್ ಕಾಲ್ ಚಪ್ಪಲಿ ನೋಡಿ ಇಲ್ಲಿ ಎಷ್ಟು ಸ್ಟೀಪ್ ಇದೆ. ನನ್ನ ಚಪ್ಪಲಿ ಹಿಂಗ್ ಮುಂದೆ ಹೋಗ್ತಾ ಇದೆ ಕಾಲು, ಅಂದ್ರೆ ಅಷ್ಟು ಆಳ ಕೆಳಾಗ್ ತನಕ ಇದೆ. ಆಗ್ತಾನೆ ಇಲ್ಲ, ಮುಂದೆ ಹೋಗ್ತಾನೆ ಇದೆ ಚಪ್ಪಲಿ. ನಮ್ದೇ ಟಾಪ್ ಅಲ್ಲಿ ಇರಚ್ಚಿನ ರೂಮು ಅಲ್ಲ, ಆ ಸೈಡು ಅವ್ರಿಗೆ ಅಪ್ಪು ಬರುತ್ತೆ. ಹೆಂಗಿದೆ ಇದು ಅಂದ್ರೆ ಯಪ್ಪ. ಆಕ್ಚುಲಿ ನನಗೆ ನಡ್ಕೊಂಬರಕ್ಕೆ ಕಷ್ಟ. ಫಾಲ್ಸ್ ಕ್ರಿಯೇಟ್ ಆಗ್ತಾನೆ ಇಲ್ಲಿಂದ ಆರಾಮಾಗಲ್ವಾ. ಹೌದು, ಮತ್ತೆ ಪ್ರೈವೇಟ್ ಫಾಲ್ಸ್ ಮಾಡ್ಕೊಂಡು. ಹೌದು, ಫುಲ್ ಜೋಶು. ನಿಮ್ಮ ಅಕ್ಕನ ಬರ್ಡೇ ಗೈಸ್, ನಿಮ್ಮ ಅಕ್ಕನ ಬರ್ಡೇ. ವಿಶ್ ಮಾಡಿ ನಿಮ್ಮ ಅಕ್ಕಂಗೆ. ನಾನೇನೋ ಸರ್ಪ್ರೈಸ್ ಕೊಡ್ತಾ ಇಲ್ಲ, ಕರ್ಕೊಂಡ್ಬಂದಿರೋದೇ ಸರ್ಪ್ರೈಸ್ ಅಷ್ಟೇ. ಗಿಫ್ಟ್ ಏನಿಲ್ಲ, ಸಾರಿ. ಈಗ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಿಮಗೆ ರೆಸಾರ್ಟು ತೋರಿಸ್ಬೇಕು, ಹಂಗೆ ನಮ್ಮ ಹೊಟ್ಟೆ ತುಂಬಿಸ್ಕೊಬೇಕಲ್ಲ. ಹೊಟ್ಟೆ ತುಂಬಿಸ್ಕೊಳ್ಳೋ ಜಾಗನ ಹುಡುಕ್ತಾ ಇದ್ದೀವಿ. ವಿ ಡೋಂಟ್ ನೋ ವೇರ್ ಇಟ್ ಈಸ್. ಐ ಥಿಂಕ್ ನಾವು ಕೆಳಗೆ ಬಂದ್ವಿ ಗೈಸ್. ಮತ್ತೆ ನಾನು ನೋಡಲಿಲ್ಲ ಗೈಸ್, ನೀನೇ ಹಿಡ್ಕೊಂಡ್ಬಿಡು ಬೆಸ್ಟ್. ಇಲ್ಲೆಲ್ಲೋ ಬಂದ್ವಿ ಗೈಸ್, ನೋಡಿ ಇಲ್ಲಿ ಪಾತಾಳ ಇಲ್ಲೇ. ಅಯ್ಯೋಯಪ್ಪ, ಈಗ ಮತ್ತೆ ಮೇಲ್ ತನಕ ಹೋಗ್ಬೇಕು. ಏನು ಮಾಡೋಕ್ಕಲ್ಲ, ಇಟ್ಸ್ ಓಕೆ. ಒಳ್ಳೆ ಫುಡ್ ಆರ್ಡ್ರ್ ಮಾಡಿದ್ದೀವಿ. ಯಾರತ್ರ ಮಲ್ಬಾರಿ ಫುಡ್ ಅಲ್ಲ, ಮಲ್ಬಾರಿ ಬಿರಿಯಾನಿ ಕೇಳಷ್ಟೇ ಅಲ್ಲ. ಹೈದ್ರಾಬಾದಿ ಇತ್ತು, ಆಪ್ಷನ್ ಇತ್ತು. ಸೊ ವಿ ಚೂಸ್ ಮಲ್ಬಾರಿ ಬಿರಿಯಾನಿ. ನೋಡಿ ಅವಳು ಛತ್ರಿ ಹಿಡ್ಕೊಂಡು ನಿಂತ್ಕೊಂತಾಳಂತೆ, ನಾನು ಮಳೆ ನಿಂತ್ಕೊಂಡು ಫೋಟೋ ತೆಗಿಬೇಕಂತೆ. ಈ ತರ ಗುಡ್ಡ ಹತ್ತಾಗ್ತೀನಿ. ಬೇಗ ಓಡೋಗೋ, ತಡೀರಿ ಗೈಸ್, ಒಂದು ಫೋಟೋ ತೆಗ್ದು ಬರ್ತೀನಿ. ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಇದೆಯಲ್ಲ ಚೆನ್ನಾಗಿ. ದಿಸ್ ಇಸ್ ದ ವೇ. ಇದು ರೂಮ್ ನಂಬರ್ಸು, ಇದು ರೆಸ್ಟೋರೆಂಟ್ ದಿಸ್ ಸೈಡ್ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ದಟ್ ಸೈಡ್. ಅದೇನು ಅಂತ ಹೋಗಿ ನೋಡೋಣ ಎಲ್ಲಿ ಅಂತ. ಇಲ್ಲೇ ಇದೆ ಅನ್ಸುತ್ತೆ ಮೇ ಬಿ. ನೆಕ್ಸ್ಟ್ ಇದೇನು ಸ್ಟಾರ್ ಗ್ಯಾಸ್. ಅದು ಬೋನ್ ಫೈರ್ ಅದೆಲ್ಲ ಮೇ ಬಿ. ಪೂಲ್ ಎಷ್ಟು ಡೀಪ್ ಇದೆ ಸ್ವಿಮ್ಮಿಂಗ್ ಪೂಲ್ ಇದು. ಡೀಪ್ ಏನಿಲ್ಲ, 4 ಅಡಿ ಅಂತ ಹೇಳಿದ್ರಲ್ಲ, 4 ಅಡಿ ಅಂತ. 4 ಫೀಟ್. ನಾನೆಷ್ಟಿದ್ದೀನಿ? ನೀನು 4 ಫೀಟ್. ಚೆನ್ನಾಗಿದೆ ಗೈಸ್. ಚಿಕ್ಕ ಮಕ್ಳಿಗೆ ಇತ್ತಲ್ಲ ಅಂತಿಲ್ಲ, ಅಲ್ಲಿ ಇದು ಮಾಡಿಲ್ಲ. ಅಲ್ಲಿ ಇದೆಯಲ್ಲ ಅದೇ ಅಷ್ಟೇನಾ? ಅಲ್ಲೆಲ್ಲ ಏನು ಕ್ಲೋಸ್ ಮಾಡಿ ಇದು ಮಾಡಿಲ್ಲ ಅಂತ.
ಅಂದರೆ ಇದು ಆ್ಯಕ್ಚುಲ್ 4 ಫೀಟ್ ಎಲ್ಲರಿಗೂ 4 ಫೀಟ್ ಅನ್ಸುತ್ತೆ. ಇಲ್ಲ ಇಲ್ಲ ಇಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗಿದೆಯಲ್ಲ, ಚಿಕ್ಕದಿಂದ ಫುಲ್ ಅಲ್ಲಿ ಅದು ಆಳ ಇದೆ, ಸ್ಟ್ರೀಟ್ ಇದೆ. ಇದು 2 ಇಂದ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ನೋಡಿ ಇಲ್ಲಿಂದ ಕಾಣಿಸ್ತಿದೆ ಅಷ್ಟೇ, 2 ಇದೆ ಅಷ್ಟೇ. ಇಲ್ಲಿಗೆ ಬರೋಕ್ಕೆ ಮುಂಚೆ ಅಂತ ಸ್ಟಾರ್ಟ್. This is the pool view. Actually, this is the dining for dinner, lunch. 0.5. So this is a dinner, means restaurant. A restaurant view. ಅಲ್ಲಿ ಒಳಗೆ ಕೂರ್ಬೋದು. ಇಲ್ಲಿ ಬಂದರೆ ಇಲ್ಲಿ ಪ್ರಿಪೇರ್ ಆಗುತ್ತೆ ಫುಡ್ಡು. ದೆನ್ ಇಲ್ಲೋದ್ರೆ ಇದೆ ಸ್ವಿಮ್ಮಿಂಗ್ ಪೂಲ್. ಆರಾಮಾಗಿ ಒಳ್ಳೆ ವ್ಯೂ. ನಮ್ಮ ಮೇಡಮ್ ಫುಲ್ಲು ರೆಡಿಯಾಗಿ ಕೂತ್ಬಿಟ್ಟವ್ರು ತಿನ್ನೋಕ್ಕೆ. ಬಾರಿಸ್ಬಿಡ್ತೀಯಲ್ಲ, ಬೇರೆ ಏನಾದ್ರು ಆರ್ಡ್ರ್ ಮಾಡ್ಬೋದಿತ್ತಲ್ವಾ. ಫುಲ್ ಬ್ಯಾಟಿಂಗು ಗೈಸ್. ಇಲ್ಲಿ ಖುಷಿದು ಫುಲ್ ಅವಳಿ, ನನಗಿನ್ನ ಖುಷಿದೆ ಅವಳಿ. ಹೇಳಿದ್ನಲ್ಲ, ಮಲ್ಬಾರ್ 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 ಚಿಕನ್ ಬಿರಿಯಾನಿ. ಮಲ್ಬಾರ್ ಅದು ಮಲ್ಬಾರಿ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಗೈಸ್ ಇದು. ಚೀ ಅಲ್ಲ. ನಾನು ಬ್ಯಾಟಿಂಗ್ ಸ್ಟಾರ್ಟ್. ಬಂತು ಗೈಸ್ ಐಸ್ ಕ್ರೀಮ್ ಒಂದು. ಮಳೆ ಅಂದರೆ ಮಳೆ ಸುರಿತಾ ಇದೆ, ಕಾಣಿಸ್ತಾ ಇಲ್ಲ, ಬಟ್ ಈ ಮಳೆ ಸುರಿತಾ ಇದೆ. ಇದರಲ್ಲಿ ಮೇಡಮ್ಮು ಚರಿ ಹಿಡ್ಕೊಂತವ್ರು ಬಾಯಿಗೆ. ಐಸ್ ಕ್ರೀಮ್. ನಿಮ್ಮ ಅಕ್ಕನ ಬರ್ಡೇ ಗಾಯ್ಸ್, ವಿಶ್ ಮಾಡಿ ಗಾಯ್ಸ್. ಮಳೆ ಅಂದರೆ ಸೀರಿಯಸ್ಲಿ ಇಲ್ಲಿ ಅನಿತಾ ಇದೆ ನೋಡಿರಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಈಗ ಕಾಣಿಸುತ್ತೆ ನೋಡಿ, ಇಷ್ಟು ಮಳೆ ನೋಡಿ, ಜೋರು ಮಳೆ. ಇವಾಗ ಕಾಣಿಸುತ್ತೆ ನನಗೆ. ಮಳೆ ಜೊತೆ ಅಮ್ಮ ಐಸ್ ಕ್ರೀಮ್ ತಿಂತವಳೆ. ಚೆನ್ನಾಗಿದೆಯಾ? ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಎಲ್ಲಿ ನೆನಪಾಗುತ್ತೆ? ರೇವಾ ಕಾಲೇಜ. ಅಪ್ಪ ಚಳಿ ಆಗ್ತಿದೆ ಇವಾಗ. ಖುಷಿ ಜಾಕೆಟ್ ಇವಾಗ ಏನು ಆಗಲ್ಲ. ಮಳೆ ಇದೆ, ಆ ಮಳೆ ಹನಿ ಬಿದ್ದರೆ ಚಳಿ ಆಗುತ್ತೆ ಅಷ್ಟೇ, ಬಟ್ ಚಳಿ ಇಲ್ಲ ಆ್ಯಕ್ಚುಲಿ. ಅಲ್ಲ ಚಿನ್ನ, ಚಳಿ ಇಲ್ಲ. ಅವರಿಗೆ ಕೇಳಬೇಕಾಗಿತ್ತಲ್ಲ ಅಲ್ಲಿ ನೀನು, ಏನಂತ? ಎಲ್ಲಿ ಆಕ್ಟಿವಿಟಿ ರೂಮ್ ಅಂತ. ಇಂಡೋರಾ? ಹೋಗೋಣ, ನಾವೇ ಎಕ್ಸ್ಪ್ಲೋರ್ ಮಾಡೋಣ. ಇಳಿಯೋದು ಹತ್ತೋದು ಅಷ್ಟೇ, ಏನಿದೆ ಕೆಲಸ ನಮ್ಮದು. ಬಟ್ ಇದೇ ಡೆಡ್ ಎಂಡ್. ಚಿನಿ ಫಾಲ್ಸು ಅಲ್ಲಿ ನೋಡಿ, ಪ್ರೈವೇಟ್ ಫಾಲ್ಸ್ ಹೋಗ್ಬೋದು ಕಣ, ಏನಾಗಲ್ಲ ಆ್ಯಕ್ಚುಲಿ ಅಲ್ವಾ. ಇಲ್ಲ ಹೋಗಲ್ಲ, ಬಟ್ ಹೋಗ್ಬೋದು. ಮಕ್ಕಳು ಈ ಚಳಿಲು ಮಳೆ ಹಾಕ್ಕೊಂಡು ರುಬ್ತಾ ಇದೆ, ಅದರಲ್ಲೂ ಹಾಕ್ಕೊಂಡು ಹೆಂಗೆ ಆಟ ಆಡ್ತೀವ್ರು ನೋಡ್ರಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಸೊ ಈಗ ಟೈಮ್ ಬಂದು ಈವ್ನಿಂಗ್ ಆಯಿತು. ಈಗ ನಾವು ಹೈ ಟೀಗೆ ಇದೆ ಇವಾಗ. ಸೊ ಹಂಗಾಗಿ ಹೈ ಟೀಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಹೈ ಟೀಗೆ ಅಂತ ರೆಡಿಯಾಗಿ ಯಾರು ಗೋಯಿಂಗ್. ಮಜಾ ಇರುತ್ತೆ ಬಸ್. ಇಲ್ಲಿ ಬಂದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ರಿಲ್ಯಾಕ್ಸಿಗೆ ಅಂತಲೇ ಬರೋದು, ಬಟ್ ವಿ ಆರ್ ಪೇಯಿಂಗ್ ಅಂದರೆ ವಿ ಹ್ಯಾವ್ ಟು ಯುಟಿಲೈಸ್ ದಟ್, ರೈಟ್? ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ, ಕಾಫಿ, ಟೀ. ನನಗೆ ಐ ವಾಂಟ್ ಕಾಫಿ. ಕಾಫಿ, 2 ಕಾಫಿ. ಲಾಸ್ಟ್ ಹಾಂ. ಈಗ ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ಪೇಂಟಿಂಗ್ಗೆ ಅಂತೆಲ್ಲ ಟೈಮ್ ಕೊಡ್ತಾರಂತೆ. ಸೊ ಟೀ ಬ್ರೇಕ್ ಜೊತೆ ಇಲ್ಲಿ ಪೇಂಟಿಂಗ್ ಮಾಡಬೇಕು. ನೋಡಿ ಇಲ್ಲಿ ಎಷ್ಟೊಂದು ಜನ ಇಲ್ಲಿ ಮಾಡ್ತಾ ಇದ್ದಾರೆ ಪೇಂಟಿಂಗ್. ಸೊ ಈ ಥರ ಪೇಂಟ್ ಮಾಡಬೇಕು. ನೋಡೋಣ, ಹಿಂಗೆ ಖುಷಿಯವ್ರಿಗೆ ಕೊಟ್ಬಿಡ್ತೀನಿ ಪೇಂಟ್ ಮಾಡೋಕ್ಕೆ. ನೋಡೋಣ, ಹಿಂಗೆ ಇಲ್ಲಾಂದ್ರೆ ಹಿಂಗೆ 4, 5, 6, 7, 9 ಆಗಬೇಕು ಗೈಸ್. ಇಲ್ಲಿ 3, 3, 3 ಹಿಂಗಿಟ್ಟಿದ್ದಾರೆ. ಇಲ್ಲೂ 3, 3, 3 ಹಿಂಗಿದೆ. ಬಟ್ ಒಂದು ಇದೆ, ಇದನ್ನ ಒಂದನ್ನು ಆ್ಯಡ್ ಮಾಡಿದ್ರೆ 9 ಆಗಬೇಕು. ಅದು ಹೀರೋ ಆದರೂ ಆಗಿರ್ಬೋದು, ಹೀರೋ ಆದರೂ ಆಗಿರ್ಬೋದು. 5, 6, 7, 8, 9. Okay. 1, 2, 3, 4, 5, 6, 7, 8, 9. ಇಲ್ಲಿ 2 ಇರ್ಬೋದು ಅವಾಗ. We have to do 3 groups. No. Okay, we can exchange. Clap. Nice. Thank you. आपको क्या करना है, यहाँ से कोई भी एक कार्ड आपको मतलब देख लेना है और उसको ध्यान से रखना है कि सर आप सफल कर लो, इसको पूरा सफल कर लो.
ಪ್ರತಿ ನೆನ್ಪಿಟ್ಕೊಂಡಿರೋ ಕಾರ್ಡ್ನ ತೆಗಿತಾ ಇದ್ದಾರೆ. ಇನ್ನು ನೆನ್ಪಿಟ್ಕೊಂಡಿದ್ದೆ ತಾನೆ ಯಾವ ಕಾರ್ಡ್ ನಂಬರ್ ಅಂತ. ಸೇಮ್. अभी किसमें है? ಎರಡರಲ್ಲೂ ಇದೆ ಅದು ನಾನು ಅನ್ಕೊಂಡ್ರೆ दोनों ग्रुप में भी एक एक है. कलर कलर ओनली कलर और वन नंबर. इसमें आ गया. कंफ्यूज मावड़ा ಅವರಿಗೆ. एक बार करो, एक बार नया सा करो. ये करेक्ट कलर विथ नंबर नीट आಗಿ ಇಟ್ಕೊ. ದಟ್ ಸಿಂಬಲ್ ಕಿಂಗ್ ಕ್ವೀನ್ ಆರ್ ಎನಿಥಿಂಗ್ ನೆನ್ಪಿಟ್ಕೊಂಡ ಯಾವುದು ಅಂತ ವಿತ್ ಕಲರ್ ಅಂದದು ಅಕ್ಕ. ಬಟ್ ಇದು ಎರಡಿದೆ ಖುಷಿ. ಒಂದು ಕಾರ್ಡ್ ನೆನ್ಪಿಟ್ಕೊಳ್ಳೋ. ಮತ್ತೆ ಇನ್ನೊಂದ್ಸತಿ ರೀಟ್ರೈ. ಹಾಂ ओके चॉइस हो गया. ಕಲೆಕ್ಟ್ किया. यस हाँ मिल गया. इसमें है. हाँ. अभी ठीक है. अभी इसमें आ गया. चैलेंजिंग तो है. टाइम सॉल्व. ನೈಸ್ ಅವನು ಟ್ರಿಕ್. ಸೂಪರ್ ಆಗಿತ್ತು. ಲಾಸ್ಟ್ ಅದು ಕೌಂಟ್ ಚಿನ್ನ, ಅದು ಈಸಿ ಕೌಂಟ್. ಅದು ವಿಡಿಯೋ ಶೂಟ್ಸ್ ಎಲ್ಲ ಆಯಿತು. ಇವಾಗ ಟೀ ಮೇಕಿಂಗ್ ಅಂತಲ್ವಾ? ಟೀ ಮೇಕಿಂಗಾ? ಕಾಫಿ ಟೇಸ್ಟಿಂಗ್ ಹಾಂ, ಕಾಫಿ ಟೇಸ್ಟಿಂಗ್ ಫುಡ್ ಪ್ರಿಪೇರಿಂಗ್ ಇವಾಗಿರೋದು. ಫುಡ್ ಅಂತಂದರೆ ಕೇರಳ ಸ್ಟೈಲ್ ಫುಡ್ನ ನಾವೇ ಪ್ರಿಪೇರ್ ಮಾಡೋಕ್ಕೆ ಅಂತ ಬಿಡ್ತಾರಂತೆ, ಹೇಳ್ಕೊಡ್ತಾರಂತೆ. ಸೊ ನಾವು ಅದನ್ನು ಮಾಡಬೇಕು. ನೋಡಿ ಎಷ್ಟು ಖುಷಿದು ಡ್ರೆಸ್ ನೋಡ್ಬೇಕಂದ್ರೆ. ಬನ್ನಿ ಯಾವ ಥರ ಮಾಡ್ತೀವಿ ಏನು ಅಂತ ತೋರಿಸ್ತೀವಿ ಹೋಗ್ತಾ. ಓಕೆ, ಸೊ ಇದು ಒಂದು ಕ್ಯಾಫಿಟೇರಿಯಾ. ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಡಿನ್ನರ್ ಎಲ್ಲ ಇಲ್ಲೇ ಮಾಡೋದು. ಅದು ಬಂದು ಔಟ್ಸೈಡ್. ಸೊ ಇಲ್ಲಿ ಸ್ವಲ್ಪ ಬೆಚ್ಚಗಿರುತ್ತೆ. ಈ ಬೇಬೀಸ್ ಎಲ್ಲ ಮಲಗ್ಸಕ್ಕೆ ನೋಡಿ ಇಲ್ಲಿ ಹೆಂಗಿದೆ. ಗೈಸ್ ಇವಾಗ ಟೀ ಟೇಸ್ಟಿಂಗ್ದು ಬಂದಿದೆ. ಬನ್ನಿ, ಲೆಟ್ಸ್ ಗೋ. ಇದಿಷ್ಟು ಫ್ಲೇವರ್ಸು. ಯಾವ್ದು ಬೇಕು ನಿಮಗೆ? ನೀನೇ ತೊಗೊಂಡೆ ಮಸಾಲ ಮಸಾಲ ಟೀನ. ಐ ಟೇಕ್ ದಿಸ್ ಒನ್. ಚಕ್ಕೆ ಇಲ್ಲ ಅಂದರೆ ಜಿಂಜರ್ ಟೀ ತೊಗೊಂಡು. ಜಿಂಜರ್ ತಗೋದು. ಎಷ್ಟು ಶೀತಕ್ಕೆ? ಸಿನಮನ್, ಜಿಂಜರ್, ಮಸಾಲ ಟೀ ಆ್ಯಂಡ್ ಕಾರ್ಡಮಮ್ ಟೀ. ದ ಮಾಸ್ಟರ್ ಚೆಫ್. ಜಿಂಜರ್ ಟೀ ಕುಡಿತಾ ಕುಕಿಂಗ್ ಹೇಳ್ಕೊಡ್ತಾರಂತೆ, ಕೇರಳ ಸ್ಟೈಲ್ ಫುಡ್ಡು. ಸೊ ನಾವು ಪ್ರಿಪೇರ್ ಮಾಡಬೇಕು. ಸೊ ಯಾವ ಥರ ಮಾಡೋಣ, ಯಾವ ಥರ ಹೇಳ್ಕೊಡ್ತಾರೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ. क्या बना रहे हो अभी? वेजिटेबल स्ट्यू. ओके. ಆಯಿಲ್, ಫಸ್ಟ್ ಆಯಿಲ್, ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಮತ್ತು ಪಲಾವ್. Most of our food also we are using the same spices. Then ginger and chili. Okay. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಇಲ್ಲ ಸೇರ್ಕೊಂಡ್ಬಿಡ್ತೀನಿ. She will also join with you. ಪ್ರೊಫೆಸರ್ ಆಗಿ ಚೆಫ್ ಆಗ್ಬಿಡು. ಪ್ರೊಫೆಸರ್ ಈಗ ಗ್ರೀನ್ ಪೀಸ್ ಅಡುಗೆ ಮಾಡೋ ಮನೆಯಲ್ಲಿ ಅಂದರೆ ಮಾಡಲ್ಲ, ಇಲ್ಲಿ ಮಾಡ್ತೇವಳು ಅವಳು. ಅಡುಗೆ ಬರ್ಲಿದ್ದವ್ರಿಗೆ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಈಸಿಯಾಗಿ ಅಡುಗೆ ಮಾಡ್ತಾರಲ್ಲ. ಬ್ಲ್ಯಾಕ್ ಪೆಪ್ಪರ್. ಓಕೆ. ಇಸ್ ದೇರ್ ಎನಿ ಸೀಕ್ರೆಟ್ ಇಂಗ್ರೀಡಿಯಂಟ್ ಫಾರ್ ದಿಸ್? ನಥಿಂಗ್, ರೈಟ್? ಓಕೆ. ಏನು ಚಿನ್ನ ಅದು? ವಾವ್. ಓಕೆ ಓಕೆ ಓಕೆ. ಕ್ರೇಜಿ.
ಫೇಮಸ್ಸು ಕರೆಕ್ಟು. ನಂಗೆ ವಿಷ್ಣು ಹೇಳಿದ, ಒನ್ ಆಫ್ ಮೈ ಫ್ರೆಂಡ್ ಇಸ್ ದೇರ್. ಹಿ ಟೋಲ್ಡ್ ಮಿ ದಟ್ ದಿಸ್ ಈಸ್ ದ ಸ್ಪೆಷಲ್ ಒನ್ ಇನ್ ಕೇರಳ. ಸ್ಟೀವ್ ಕೊಕೊನಟ್ ಮಿಲ್ಕ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಬಿಡು ಮಾಸ್ಟರ್ ಶೆಫ್ ಅಷ್ಟೇ. ಬಿಡು ಅವ್ರಿಗೆ ಬಿಡು. ಟೇಸ್ಟ್ ಹೇಳೋ. ಎಮ್ಮ ಥ್ಯಾಂಕ್ ಯು. ಎಲ್ಲಿ ವಿಚ್ ಮಿಲ್ಕ್ ಯು ಆರ್ ಯೂಸಿಂಗ್? ಕೋಕೋನಟ್ ಮಿಲ್ಕ್. ಓಕೆ. ಕ್ರೇಜಿ. ಬಾ ಆಚೆ ಹೋಗೋಣ, ಬಿಸಿ. ಅಲ್ಲೇ ಅವಳು ಒಬ್ಬಳೇ ತಿಂದ್ಬಿಡ್ತಾಳೆ. ಕುತ್ಕೊಂಡು ತಿನ್ಬೇಕೀಗ. ಮಾಡೋಣ ನಾವು ಮನೆಗೆ ಹೋದ್ಮೇಲೆ. ಬಟ್ ಅದು ಕೊಕೊನಟ್ ಮಿಲ್ಕ್ ಗ್ರೀಟ್ ಮಾಡಿ ಅದರಿಂದ ಫುಲ್ಲು ರಸ ತೆಗೆದು ಹಿಂಡಬೇಕು. ಅದು ಹಸಿ ಕೊಬ್ಬರಿ ತರಬೇಕಲ್ಲ. ಸರಿ ಗೈಸ್, ಬಾಯ್. ಇಲ್ಲಿ ನೋಡಿ, ಇಲ್ಲಿ ಎಲ್ಲೋ ಅಲ್ಲೆಲ್ಲೂ ಕಾಣ್ತಿದೆ ಲೈಟು, ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಫುಲ್ಲು ಕಾಡು ಗೈಸ್. ಇದ್ರೆ ಫುಲ್ಲು ಕಾಡು. ಇಂಡೋರ್ ಗೇಮ್ಸ್ ಇದ್ದಾರೆ. ಐ ಥಿಂಕ್ ರಿವರ್ಸ್ ಹೋಗ್ತಾರಂತೆ. ಮೇ ಬಿ. ಇವಾಗ ಅಲ್ಲೊಂದು ಕಾರ್ ನಿಂತಿದೆ. ಇವ್ರು ಹೆಂಗೆ ಹೋಗ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಫುಲ್ ರಿವರ್ಸು ಕಷ್ಟನೇ ಗುರು. ಹೌದಲ್ಲ, ಈ ಸೈಡಿಗೆ ಬಾ. ಏನು ಸಕ್ಕತ್ತಾಗಿ ಓಡಿಸ್ತಾರೆ ಗುರು ಇವರೆಲ್ಲ. ಸೀರಿಯಸ್ಲಿ ಹೋಗೋದೇ ಕಷ್ಟ, ಸ್ಟ್ರೈಟ್ ಹೋಗೋದೇ ಕಷ್ಟ. ವಾ, ಅಂಥದ್ರಲ್ಲಿ ರಿವರ್ಸ್ ಅಂದರೆ ಯಪ್ಪ, ಸೀರಿಯಸ್ಲಿ. ನೋಡಲಿ ರಿವರ್ಸ್ ಹೆಂಗೆ ಹೋಗ್ತಿದೆ ಅಂತ. ಇವ್ರು ಆರಾಮಾಗಿ ಹೋಗ್ಬೋದು, ಬಟ್ ರಿವರ್ಸ್ ಹೋಗೋದು ಸೀರಿಯಸ್ಲಿ ಟೂ ಡಿಫಿಕಲ್ಟ್. ಈ ಕಾರ್ ಫುಲ್ ಆಗಿಬಿಟ್ಟಿದೆ. ಇದು ಒಂದು ಇಂಡೋರ್ ಗೇಮ್ಸ್ ಗೈಸ್. ಇವಾಗ ಕಮ್ ಲೆಟ್ಸ್ ಗೋ ಟು ಇಂಡೋರ್ ಗೇಮ್. ನೋಡಿ ಗೈಸ್, ಇಲ್ಲಿ ಏನೇ ಬರಲಿ, ಮಳೆ ಬಂದ್ರೂ ಇಲ್ಲಿ ಶೀಟ್ ಥರ ಎಲ್ಲ ಹಾಕಿದ್ದಾರೆ. ಸೊ ಅಲ್ಲಿ ಬೋನ್ ಫೈರ್. ಸೊ ಈಗ DJ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಟೈಮು 7:30 ಸ್ಟಾರ್ಟ್ ಅಂತ. ಸೊ ಇವಾಗ ಟೈಮ್ ಬಂದು 7:22. ಇದೆಲ್ಲ ಇಲ್ಲೇ ಸ್ಟಾರ್ಟ್ ಮಾಡೋಕ್ಕಂತ ಗೈಸ್. ಇನ್ನು ಆನೇ ಆಗಿಲ್ಲ, ಅಲ್ಲಿ ಸೌಂಡೇ ಬಂದು ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಸೌಂಡ್ ಆನ್ ಆಗಿಬಿಟ್ಟಿದೆ. ಪುಟಾಣಿ ನಾವು ಸ್ಟಾರ್ಟ್. ಈಗ ಹಚ್ತಾ ಇದ್ದಾರೆ ಗೈಸ್. ಬೆಳಗ್ಗೆಯಿಂದ ವೆಟ್ ಆಗಿ ಇವಾಗ ಡ್ರೈ ಆಗೋಗ್ಬಿಟ್ಟು ಬಿಸಿಲಿಗೆ. ಗೈಸ್, ಇವತ್ತು ಮಾತ್ರ ಸಕ್ಕತ್ತಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಅದು ಅಲ್ಲದೆ ಇವತ್ತು ಫೈರ್ ಕ್ಯಾಂಪ್ ಕೂಡ ಸಕ್ಕತ್ತಾಗಿತ್ತು. ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು, ವೀಡಿಯೋಸ್ ತಗೊಟ್ರು. ನಂಗೆ ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು ಗೈಸ್. ಹೆಂಗೆ ಅಂತ ಅಂದರೆ, ಬೆನ್ನಿಗೆತ್ತಿದ ಬೇತಾಳ ಅಂದರೆ ಬೇತಾಳ, ಎಲ್ಲದರಲ್ಲೂ ಅಷ್ಟೇ. ಅವಾಗಿಂದ ಇನ್ಸ್ಟಾಗೊಂದು ಸ್ಟೋರಿ ಅವ್ನು ಹಾಕಿದ್ದ ಗೈಸ್, ಪೋಸ್ಟು. 1 ವರ್ಷದಿಂದ ಹಾಕಿದ್ದಂತೆ ಒಂದು ಪೋಸ್ಟ್ನ. ಇವಾಗ ನಾನು ಅದನ್ನು ನನ್ನ ಅಕೌಂಟಲ್ಲಿ ರೀಶೇರ್ ಮಾಡ್ಬೇಕಂತೆ ಗೈಸ್. ನೋಡಿ ಗೈಸ್ ಹೆಂಗೆ ಮಾಡ್ತಾರೆ. ಟ್ಯಾಗ್ ಮಾಡಿ ನಾನು ಯಾಕೆ ಹಾಕ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಗೈಸ್. ಅದೆಲ್ಲ ನಾನು ಇಲ್ಲೇ ಇಲ್ಲ ಫೋಟೋದಲ್ಲಿ. ನೀ ಏನು ಮಾಡ್ತೀಯಾ? ಚೆನ್ನಾಗಿ ಬಾರಿಸ್ತಾವ ನೀನು ಹಾಕಿದ್ರೆ ಅಷ್ಟೇ ನಾನು ತಿನ್ನೋದು, ಇಲ್ಲಾಂದರೆ ತಿನ್ನಲ್ಲ. ನನಗೇನು ತಿನ್ನಬೇಕು ಅಂತ ಅನಿಸಿಲ್ಲ ಗೈಸ್ ಇವತ್ತು. ಯಾಕೋ ಬಿಸಿ ಇದೆ. ನಾವು ವಿಲ್ ಸ್ಟಾರ್ಟ್ ಟು ಈಟ್ ಗೈಸ್. ರೆಡ್ ಅಲರ್ಟ್ ಅಂತ ಗೈಸ್. ನನಗೆ ಯಾಕೋ ಟೆನ್ಷನ್ ಆಗಿಬಿಟ್ಟಿಲ್ಲ ಸಡನ್ನಾಗಿ. ನಾವು ಖುಷಿ ಹೇಳೋದಾಗಿಂದ ನಿಜ ಖುಷಿ ಸುಮ್ಮನೆ ಡೌನ್ ಮಾಡ್ತೇನೆ ಗೈಸ್. ಹಿಂಗೆ ಬರ್ತಾ ಇದೆ.
ಈಗ ಗೈಸ್ ಇವಾಗ ರೂಮಿಗೆ ಬಂದ್ವಿ. ಊಟ ಪ್ರತಿಯೊಂದು ಚೆನ್ನಾಗಿತ್ತು. ಏನು ಅಂತಂದರೆ ನಾವು ಹೋಗಿ ಮುಂಚೆನೇ ಹೋಗಿ ಕೂತು ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ 20 ಮಿನಿಟ್ಸ್ನಲ್ಲಿ ಅದು ಫುಡ್ ಪ್ರಿಪೇರ್ ಆಗುತ್ತೆ. ಯಾಕೆ ಅಂದರೆ ಮುಂಚೆನೇ ಮಾಡಿಟ್ಟಿರಲ್ಲ, ಆ ಮೆನ್ಯೂಸ್ ಕೊಡ್ತಾರೆ. ಆ ಮೆನ್ಯೂನಲ್ಲಿ ನಾವೇನು ಸೆಲೆಕ್ಟ್ ಮಾಡ್ತೀವೋ ಅದನ್ನು ಅವರೇ ಪ್ರಿಪೇರ್ ಮಾಡಿಕೊಡ್ತಾರೆ. ಅದನ್ನೇ ಫುಲ್ಲು ಬಿಸಿ ಬಿಸಿ ಇರುತ್ತೆ. ಇಲ್ಲ ಆ್ಯಕ್ಚುಲಿ ಫುಲ್ಲು ಮಳೆ, ಬೆಳಗ್ಗಿಂದ ಮಳೆ ಬರ್ತಾನೆ ಇದೆ. ಬಟ್ ಆದರೆ ಇನ್ನೊಂದೇನು ಅಂದರೆ ನಾಳೆ ರೆಡ್ ಅಲರ್ಟ್ ಅಂತ ಬೇರೆ ಹೇಳಿದ್ದಾರೆ. 3 days ರೆಡ್ ಅಲರ್ಟ್ ಅಂತ ಹೇಳಿದ್ದಾರೆ. ಗಾಯ್ಸ್ ಏನು ಮಾಡೋದು? ಬಟ್ ಏನೂ ಆಗಲ್ಲ, ಏಕೆಂದರೆ ಸ್ವಲ್ಪ ಇವಾಗ ಕಮ್ಮಿಯಾಗಿದೆ ಮಳೆ. ಬಟ್ ಆದರೂ ಹುಷಾರಾಗಿ ಇರಬೇಕು. ಬಟ್ ಇಲ್ಲಿ ನಾವು ಟೌನ್ ಸೈಡ್ ಆದರೆ ಒಂದು ಸ್ವಲ್ಪ ಇದು ಕಷ್ಟ ಅಂತ ಹೇಳಿದ್ದಾರೆ. ಬಟ್ ಈ ಕಡೆ ಆಲ್ಮೋಸ್ಟ್ ಇದು ನಾವು ಫುಲ್ಲು ಮೇಲೆ ಬಂದಿರೋದು, ಹಾಗಾಗಿ ಇಲ್ಲಿ ಓಕೆ ಅನ್ನೋ ಥರ ಹೇಳಿದ್ದಾರೆ. ನೋಡೋಣ ಅಷ್ಟೇ ಗೈಸ್. ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಓದ್ಕೋಬೇಕು. ಏನಪ್ಪ ಅಂತ ಅಂದರೆ ನನಗೆ ನಾಳೆ ಪ್ರೆಸೆಂಟೇಷನ್ ಇದೆ. ಸೊ ಹಾಗಾಗಿ ಇಲ್ಲೇ ಲ್ಯಾಪ್ಟಾಪ್ ತಂದಿಟ್ಟಿದ್ದೀನಿ. ಈಗ ಖುಷಿ ವಾಶ್ರೂಮ್ಗೆ ಹೋಗಿದ್ದಾರೆ. ನಾನು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಓದ್ಕೋತೀನಿ. ಯಾಕೆಂದರೆ ನಾಳೆ ಝೂಮ್ನಲ್ಲಿ ನನಗೆ ಕಾನ್ಫರೆನ್ಸ್ ಪ್ರೆಸೆಂಟೇಷನ್ ಇದೆ. ಸೊ ಹಂಗಾಗಿ ಅಷ್ಟೇ ಗೈಸ್, ಓಕೆನಾ? ಇಲ್ಲಿ ನೋಡಿ ಹೊರಗಡೆ ಫುಲ್ ಕತ್ಲು, ಏನು ಕಾಣಲ್ಲ, ಭಯ ಆಗುತ್ತೆ ಇವಾಗ. ಏನು ಅಷ್ಟೇ. ಓಕೆ ಗೈಸ್, ಆಯಿತು. ನೋಡಲಿ ಏನು ಕಾಣ್ತಾನೆ ಇಲ್ಲ ಫಸ್ಟ್ ಆಫ್ ಆಲ್. ಅಲ್ಲಿ ಏನು ಕಾಣಿಸ್ಬೇಕು ನನಗೆ ಏನಿಲ್ಲ. ಬಟ್ ಇಲ್ಲೆಲ್ಲ ತುಂಬ ಜನ ಇದ್ದಾರೆ. ಬಟ್ ಹೇಳ್ದೆ ಅಷ್ಟೇ, ಭಯ ಆಗ್ತಾಯಿತ್ತು ಅಂತ. ತೆಗೆಬಿಡು ಖುಷಿ. ಗೈಸ್ ಇನ್ನೊಂದೇನು ಅಂದರೆ ನಾಳೆ ನನ್ನ ಬರ್ಡೇ. ಅಕ್ಕನ ಬರ್ಡೇ. ಅಕ್ಕನ ಬರ್ಡೇ ಟು ಮೀ ಯು. ಓಕೆ ಗೈಸ್, ಆಯಿತು. ಬೇಗ ರೆಡಿ ಆಗೋಗ್ತೀನಿ, ಓದ್ಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ. Some authors they used not a detection or ugly detection. If you like our blog, please like, share and subscribe to Pratik's vlog. Thank you for watching. Bye bye. Good night.